ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಬದುಕು ರಾಯರ ಜೊತೆ ಚಾನಲ್ಗೆ ಸ್ವಾಗತ. ಹಾಯ್ ಹೆಲೋ, ಇವತ್ತಿನ ರೆಸಿಪಿ ಬಂದುಬಿಟ್ಟು ಮೈಸೂರು ಪಾಕ್. ಆಲ್ರೆಡಿ ನಿಮಗೆ ತಮಿಳ್ನಾಡಿಗೆ ಗೊತ್ತಾಗಿರುತ್ತೆ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮೈಸೂರು ಪಾಕ್ ಮಾಡ್ತಾಯಿದ್ದೀನಿ. ಇದು ಫಸ್ಟ್ನೇ ಸತಿ ಸ್ವೀಟ್ ಹಾಕಬೇಕು ಅಂತ ಹೇಳಿಬಿಟ್ಟು ನಾನು ಫಸ್ಟ್ನೇ ಸತಿ ಸ್ವೀಟ್ನ ಕೂಡ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನ್ ವೆಜ್ ಕೂಡ ಮಾಡ್ತೀನಿ ಫ್ರೆಂಡ್ಸ್. ಬರೀ ವೆಜ್ ಮಾತ್ರ ಮಾಡ್ತಾಯಿದ್ದಾರೆ ಅಂತ ಅಂದ್ಕೋಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಾನ್ ವೆಜ್ ಕೂಡ ಹಾಕ್ತೀನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮೈಸೂರು ಪಾಕು. ಮೈಸೂರಲ್ಲಿ ಸಿಗುವಂತಹ ಪಾಕು ಸಖತ್ತಾಗಿರುತ್ತೆ ಮಾತ್ರ. ಬಾಯಲ್ಲಿ ಮಾತ್ರ ಕರಗ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುವ ಮೈಸೂರು ಪಾಕು ಇವತ್ತಿನ ರೆಸಿಪಿ. ಬನ್ನಿ ಇದನ್ನೆಲ್ಲ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ನಾನಿವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲಿಗೆ ಇವಾಗ 1 ಬೌಲಷ್ಟು ಕಡಲೆ ಹಿಟ್ಟನ್ನ ಕೂಡ ಹಾಕೋತಾ ಇದ್ದೀನಿ. ಅದಕ್ಕೆ ಇವಾಗ 2 ಚಮಚದಷ್ಟು ಎಣ್ಣೆ ಕೂಡ ಹಾಕೋತಾ ಇದ್ದೀನಿ. ಅಡುಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟಲ್ಲಿ ಎಲ್ಲ ಎಣ್ಣೆನೂ ಕೂಡ ಹರಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕೈಯಲ್ಲಿ ಕಲಿಸ್ಕೋಬೇಕು. ನೀರು ಏನು ಮಿಕ್ಸ್ ಮಾಡೋ ಹಾಗಿಲ್ಲ, ಬರೀ ಎಣ್ಣೆ ಹಾಕಿ ಮಾತ್ರ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಜಲ್ದಿ ಮಾಡಬೇಕು, ಅಂದರೆ ಸಾಣಿಸ್ತಾರೆ ಅಲ್ವಾ, ಅದು ಹಿಟ್ಟು ಸಾಣಿಸ್ಕೊಂಡು ಅದರಲ್ಲಿ ಬರುವಂತಹ ಮೇಲೆ ಗೆಡ್ಡೆ ಥರದನ್ನ ನಾವು ತೆಗಿಬೇಕು. ದಪ್ಪ ಗೆಡ್ಡೆ ಥರ ಕಾಣ್ತಾ ಇದೆಯಲ್ಲ, ಅದನ್ನು ಕೈಯಲ್ಲಿ ಈಚುಕ್ಕಿದ್ರೆ ಅದು ಕೂಡ ಹಿಟ್ಟಾಗುತ್ತೆ. ಅಂಥದ್ದೆಲ್ಲ ತೆಗಿಯೋದು ಬೇಡ. ನೋಡಿ, ನಾನು ಇವಾಗ ತೋರಿಸ್ತೀನಿ ಲಾಸ್ಟಲ್ಲಿ ಯಾವುದು ಉಳಿಯುತ್ತೆ ಕಸ ಅಂಥದ್ದು ಮಾತ್ರ ತೆಗಿಬೇಕು ಅಷ್ಟೇ. ನೋಡಿ, ನಾನು ಇವಾಗ ಇಷ್ಟು ಹಿಟ್ಟನ್ನ ಸಾಣಿಸ್ಕೊಂಡಿದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ ಸಾಣಿಸ್ಕೊಂಡ್ಮೇಲೆ. ಇವಾಗ ಹಿಟ್ಟೆಲ್ಲ ಸಾಣಿಸ್ಕೊಂಡಿದ್ದಾಗಿದೆ ಫ್ರೆಂಡ್ಸ್. ಇವಾಗ ಇನ್ನೊಂದು ಬೌಲ್ ತೊಗೊಂಡು ನಾನು ಮತ್ತೆ ಒಂದು ಸಣ್ಣ ಬೌಲಲ್ಲಿ ಆ ಕಡಲೆ ಹಿಟ್ಟು ಸಾಣಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು 1 ಬೌಲಷ್ಟು ಹಾಕೋತಾ ಇದ್ದೀನಿ. ನೋಡಿ, 1 ಬೌಲಷ್ಟು. 1 ಬೌಲ್ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಇವಾಗ 2 ಚಮಚದಷ್ಟು ಹಾಲಿನ ಪುಡಿಯನ್ನು ಹಾಕೋತಾ ಇದ್ದೀನಿ. ನೋಡಿ, 2 ಚಮಚದಷ್ಟು ಹಾಲಿನ ಪುಡಿ. ಅಂದರೆ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ, ಸ್ಟೋರ್ಗಳಲ್ಲಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಇಗ್ನೋರ್ ಮಾಡಿದ್ರು ಪರವಾಗಿಲ್ಲ. ಬಟ್ ಸಾಫ್ಟಾಗಿ ಬರಬೇಕು ಅಂದರೆ ಹಾಲಿನ ಪುಡಿ ಹಾಕಬೇಕು. ಅದಕ್ಕೋಸ್ಕರ ಹೇಳಿದೆ. ಇದು ಮನೆಯಲ್ಲೇ ಮಾಡಿರುವಂತಹ ತುಪ್ಪ. ನಾನು ಹೊರ್ಗಡೆ ಬೆಣ್ಣೆ ತೊಗೊಂಡು ಮನೆಯಲ್ಲೇ ತುಪ್ಪ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ಟೋರಲ್ಲೂ ಕೂಡ ಸಿಗುತ್ತೆ. ನೀವು ಇವಾಗ ಪ್ಯೂರ್ ಅಡುಗೆ ಎಣ್ಣೆ ಕೂಡ ನಾನು ತೊಗೊಂಡಿದ್ದೀನಿ. ಅಷ್ಟು ಎಣ್ಣೆ ಏನು ಬೇಕಾಗಿಲ್ಲ, ನಾನು ತೋರಿಸ್ತೀನಿ ಎಷ್ಟೆಷ್ಟು ಹಾಕಬೇಕು ಅಂತ. ಇವಾಗ ನಾನು ಒಂದು ಸೌಟಲ್ಲಿ 2 ಚಮಚದಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. 2 ಚಮಚದಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ನೋಡಿ, ತುಪ್ಪ ಹಾಕ್ಕೊಂಡಾದ್ಮೇಲೆ ಆ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪನೂ ಕೂಡ ಗಂಟಿರಬಾರ್ದು, ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪನೂ ಕೂಡ ಗಂಟೇನು ಕಾಣಬಾರ್ದು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಲ್ವಾ. ಇಷ್ಟು ತೆಳ್ಳಗೆ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ತೆಳ್ಳಗಾಗಬಾರ್ದು. ಈಗ ಹಿಟ್ಟೆಲ್ಲ ಕಲಸಿದಾಯಿತು. ಅದನ್ನ ಒಂದು ಸೈಡಲ್ಲಿ ಇಟ್ಬಿಟ್ಟು ನಾನಿವಾಗ ಇನ್ನೊಂದು ಪಾತ್ರೆಗೆ 1 ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. 1 ಲೋಟದಷ್ಟು ನೀರು ಹಾಕಿದರೆ ಸಾಕು ಫಸ್ಟಿಗೆ. ಅದಾದಮೇಲೆ ನಾನಿವಾಗ 2 ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಸ್ವೀಟಿಗೆ 2 ಕಪ್ಪಷ್ಟು ಸಕ್ಕರೆ ಆದರೆ ಸಾಕು, ಜಾಸ್ತಿ ಸ್ವೀಟ್ ಎಲ್ಲ ಬೇಕಾಗಿಲ್ಲ ಇದಕ್ಕೆ. ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟನ್ನ ಹಾಕ್ಕೋತಾ ಇದ್ದೀನಿ. ನಾನು 2 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ತುಂಬ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಇನ್ನೊಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ಕೋಬೋದು. ಇವಾಗ ಮತ್ತೆ 1 ಕಪ್ಪು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಸಕ್ಕರೆ ಫುಲ್ಲು ಕರಗೋ ತನಕನೂ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಇವಾಗ ಸಕ್ಕರೆ ಎಲ್ಲ ಕರಗಿದೆ ಅನ್ನಿಸ್ತಾ ಇದೆ. ನೋಡಿ, ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಸೌಟಲ್ಲಿ. ಇನ್ನೂ ಸ್ವಲ್ಪ ಸಕ್ಕರೆ ಅದೇ ಥರ ಇದೆ. ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಹೊತ್ತು ನಾನು 5 ನಿಮಿಷ ಕುದಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಅದು ಸೌಟಲ್ಲಿ ಗೊತ್ತಾಗುತ್ತೆ, ಅಲ್ಲಿ ಸಕ್ಕರೆ ಅಂಟ್ಕೊಳ್ಳುತ್ತಲ್ಲ, ಹಂಗಾಗಿ ಗೊತ್ತಾಗುತ್ತೆ. ಇನ್ನೂ ಒಂದು ಸಲ ಚೆನ್ನಾಗಿ ಇದನ್ನು ಕಾಸ್ಕೋಬೇಕು. ಅಂದರೆ ಲೋಳೆ ಥರ ಬರಬೇಕು. ಈಗ ನೋಡಿ, ನಾನು ತೋರಿಸ್ತೀನಿ ಹೇಗೆ ಅಂತ. ಒಂದು ಬೆಟ್ಟಲ್ಲಿ ತೊಗೊಂಡು ಈ ಥರ ಕೈನ ಮಾಡಿದರೆ ಸ್ಟಿಕ್ಕಿ ಥರ ಬರಬೇಕು. ಅಲ್ಲಿವರೆಗೂ ಪಾಕ ಅದು ರೆಡಿ ಆಗಬೇಕು ಫ್ರೆಂಡ್ಸ್. ಇವಾಗ ಪಾಕ ರೆಡಿಯಾಗಿದೆ ಅಲ್ವಾ. ಆ ರೆಡಿಯಾಗಿರೋದಕ್ಕೆ ನಾನು ಮೊದಲೇ ಕಡಲೆ ಹಿಟ್ಟನ್ನ ಕಲಸಿ ಇಟ್ಟಿದ್ನಲ್ವ, ಅದನ್ನು ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟನ್ನ ಹಾಕಿದಾದ್ಮೇಲೆ ಅದನ್ನು ಹಾಗೆ ಬಿಡಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ಗಂಟಾಗಿಬಿಡುತ್ತೆ, ಗಂಟಾಗೋದಕ್ಕೆ ಬಿಡಬಾರ್ದು. ಅದಕ್ಕೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದರೆ ಗಂಟೇನೂ ಆಗೋದಿಲ್ಲ, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಅದಕ್ಕೋಸ್ಕರ ಹಾಕಿದ ತಕ್ಷಣ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ತಾ ಇರಿ. ಅದು ಸಣ್ಣ ಉರಿಯಲ್ಲಿನೇ ಇಟ್ಕೊಳ್ಳಿ, ಜಾಸ್ತಿ ಉರಿಯೆಲ್ಲ ಇಟ್ಕೊಬೇಡಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಅದಕ್ಕೆ ಸಣ್ಣ ಉರಿಯಲ್ಲೇ ಇದನ್ನು ಚೆನ್ನಾಗಿ ಕಾಸ್ಕೋಬೇಕು. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ನೋಡಿ, ಗಟ್ಟಿ ಆಗ್ತಾ ಇದೆ ಅಲ್ವಾ ಇನ್ನು, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೇ ಇರಬೇಕು, ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ಕೊತ ಕುದಿಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಅದು ಕುದಿ ಬಂದಮೇಲೆ ನಾನು ಇವಾಗ ಇನ್ನೂ 1 ಚಮಚದಷ್ಟು ಎಣ್ಣೆನ ಮತ್ತು ಸ್ವಲ್ಪ ತುಪ್ಪನ ಹಾಕಿದ್ದೀನಿ.
ಮತ್ತೆ ತುಪ್ಪ ಮತ್ತು ಎಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಯಿತು ಅನ್ನಿಸ್ತಾ ಇದೆ ಅಲ್ವಾ ನಿಮಗೆ? ಹೌದು. ಇವಾಗ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ. ಗಟ್ಟಿ ಆಗೋ ಸಮಯದಲ್ಲಿ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಅದಕ್ಕೆ ನಾನು ಮಿಕ್ಸಿಂಗ್ ಸ್ಟಿಕ್‌ನ ತಗೊಂಡು ಮಿಕ್ಸ್ ಮಾಡ್ತಾ ಇದ್ದೆ. ಅದು ಸರಿ ಆಗಲಿಲ್ಲ. ಮತ್ತೆ ಇವಾಗ ಸೌಟಲ್ಲೇ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಸೌಟಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಕುದೀತಾ ಇದೆ ಅಲ್ವಾ? ಸೊ ಅದು ಗಟ್ಟಿ ಆಗುತ್ತೆ. ಇವಾಗ ಅದು ಗಟ್ಟಿ ಆಗ್ತಾ ಇದೆ ಅಲ್ವಾ? ಆ ಗಟ್ಟಿ ಆಗೋ ಟೈಮಲ್ಲಿ ನೀವು ಇನ್ನೂ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಎಲ್ಲೂ ಕೂಡ ಪಾತ್ರೆಗೆ ಅಂಟ್ಕೋಬಾರ್ದು. ಅದಕ್ಕೋಸ್ಕರ ನೀರು ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಇವಾಗ ಗಟ್ಟಿ ಆಗ್ತಾ ಇದೆ ಅಲ್ವಾ? ಇವಾಗ ಹಿಟ್ಟು ನಾನು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಗಟ್ಟಿ ಅಂತೂ ಅನ್ನಿಸ್ತು ಅಂತ ಅಂದರೆ ಎಣ್ಣೆನ ಮಿಕ್ಸ್ ಮಾಡ್ಕೊತಾ ಹಾಕ್ಕೊತಾ ಇರಿ ಫ್ರೆಂಡ್ಸ್. ಹಾಗೆ ಪಾಕನ ಕೂಡ ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪಾಕನ ಒಂದು ಪಾತ್ರೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೀರು ಹಾಕೋದ್ರಿಂದ ಸ್ವೀಟ್ ಕೂಡ ಹೊಡೆಯುತ್ತೆ ಅಲ್ವಾ? ಅದಕ್ಕೋಸ್ಕರ ನಾನು ಸ್ವಲ್ಪ ಪಾಕನೂ ಕೂಡ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇವಾಗೆಲ್ಲ ಮಿಕ್ಸ್ ಮಾಡಿದಾದಮೇಲೆ ಅದಕ್ಕೆ ಏಲಕ್ಕಿ ಪುಡಿನ ಕೂಡ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ಗಟ್ಟಿ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ? ನೋಡಿ ಇವಾಗ ಚೆನ್ನಾಗಿ ಕೊತ್ತ ಕುದಿಬೇಕು. ಚೆನ್ನಾಗಿ ಹಿಟ್ಟು ಬೇಯಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅಸ್ಕ ಪಿಸ್ಕ ಆಗಿಬಿಡುತ್ತೆ. ಸೊ ಅದಕ್ಕೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಾಗೆ ಮಧ್ಯದಲ್ಲಿ ನಾನು ಸ್ವಲ್ಪ ಎಣ್ಣೆನೂ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಿಕ್ಸ್ ಮಾಡೋದ್ರಿಂದ ಏನಂದರೆ ತಳಕ್ಕೆ ಅಂಟ್ಕೊಳ್ಳೋದಿಲ್ಲ. ಹಾಗೆ ಪಾತ್ರೆಗೆ ನಾವು ಬಗ್ಸ್ಕೋಬೇಕಲ್ಲ, ಅದರಲ್ಲೂ ಕೂಡ ಅಂಟ್ಕೊಳ್ಳೋದಿಲ್ಲ. ಗಟ್ಟಿಯಾಗಿ ಕೂಡ ಜಾಸ್ತಿ ಆಗೋದಿಲ್ಲ. ಅದಕ್ಕೋಸ್ಕರ ಎಣ್ಣೆನ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ನೋಡಿ ಇಷ್ಟು ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು ಎಣ್ಣೆ ಹಾಕೋದ್ರಿಂದ ಆ ಕಡೆ ಈ ಕಡೆ ಎಲ್ಲ ಎಣ್ಣೆ ಆಗಿದೆ ಅಲ್ವಾ ಫ್ರೆಂಡ್ಸ್? ಎಣ್ಣೆ ಹಾಕೋದ್ರಿಂದ ಪಾತ್ರೆಗೆ ಇದು ಅಂಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಎಣ್ಣೆನ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಎಣ್ಣೆ ಹಾಕೋದ್ರಿಂದನೂ ತುಂಬ ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಇವಾಗ ಇದು ರೆಡಿ ಆಗಿದೆ. ರೆಡಿ ಆದಮೇಲೆ ತಟ್ಟೆ ಅಥವಾ ಒಂದು ಪಾತ್ರೆ ಆದರೂ ಪರವಾಗಿಲ್ಲ ಫ್ರೆಂಡ್ಸ್. ನಾನು ಒಂದು ಪಾತ್ರೆನ ತೊಗೊಂಡಿದ್ದೀನಿ, ಅಂದರೆ ಸಣ್ಣ ಬೇಷನ್ ಥರದ್ದು ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸುತ್ತಲೂ ಕೂಡ ಅದನ್ನು ಸವರ್ಕೋತಾ ಇದ್ದೀನಿ. ಸವರ್ಕೊಂಡಿದ್ದೆಲ್ಲ ಆದಮೇಲೆ ಇವಾಗ ಅದು ರೆಡಿ ಆಗಿತ್ತಲ್ಲ, ರೆಡಿ ಆಗಿರೋದನ್ನ ಆ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡಿದ್ದೆಲ್ಲ ಆದಮೇಲೆ ಒಂದು ಚೌಟ್ ತೊಗೊಂಡು ಅದನ್ನು ಫುಲ್ಲು ರಬ್ ಮಾಡಿ, ಅಂದರೆ ನೈಸ್ ಆಗೋ ಥರ ಮಾಡಿ, ಅದಾದಮೇಲೆ ಇದನ್ನು 1 ಅವರಷ್ಟು ಬಿಡಬೇಕು. ಅಂದರೆ ಬಿಸಿ ಇರುತ್ತಲ್ಲ ಫ್ರೆಂಡ್ಸ್, ಇದನ್ನು ಕಟ್ ಮಾಡಬೇಕು ಅಂದರೆ 1 ಅವರ್ ಆದರೂ ಹಾಕಬೇಕು. ಅಲ್ಲಿವರೆಗೂ ಇದನ್ನು ಬಿಡಿ. ಅದಾದಮೇಲೆ ನೋಡಿ ಇವಾಗ ಎಷ್ಟು ಹಾರಿರುತ್ತೆ ಅಂದರೆ ಈ ಥರ ಫುಲ್ಲು ಹಾರಿರಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಹಾರಿ ಬಿಸಿನ ಹಾರಿದರೆ ಆವಾಗ ಇದನ್ನು ಕಟ್ ಮಾಡ್ಕೋಬೋದು. ಇದು ಬಿಸಿ ಎಲ್ಲ ಹಾರಿದಾದ್ಮೇಲೆ ಇವಾಗ ಗಟ್ಟಿ ಆಗಿದೆ ನೋಡಿ. ನಾನು ಇವಾಗ ಮೇಲೆ ಎಣ್ಣೆ ಹಚ್ಚಿರೋದ್ರಿಂದ ಎಣ್ಣೆ ಕೈಯಲ್ಲಿ ತೋರಿಸಿದ್ರೆ ಹತ್ತಿರದ ಕಾಣ್ತಾ ಇದೆ. ಇವಾಗ ಒಂದು ತಟ್ಟೆ ತೊಗೊಂಡು ಅದಕ್ಕೆ ನಾನು ಮಡ್ಚಾಕ್ತಾ ಇದ್ದೀನಿ. ಮಡ್ಚಾಕಿದ್ಮೇಲೆ ನಾವು ಎಣ್ಣೆ ಹಚ್ಚಿರೋದ್ರಿಂದ ಅದು ಬಿಟ್ಕೊಳ್ಳುತ್ತೆ. ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಒಳ್ಳೆ ಕೇಕ್ ಥರ ಕಾಣ್ತಾ ಇದೆ ಇದು. ಇವಾಗ ಒಂದು ಚಾಕ್ನ ತೊಗೊಂಡು ನಾನು ಎಷ್ಟು ಸೈಜ್ಗೆ ಬೇಕೋ ಅಷ್ಟನ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಕಟ್ ಮಾಡಿದಾದ್ಮೇಲೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಅಷ್ಟು ಪೀಸ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ ನಾನು ಇವಾಗ. ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಕೂಡ. ಬೆಂದಿರೋದು ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಎಣ್ಣೆ ಹಾಕಿರೋದ್ರಿಂದ ಅಂಥದ್ದೇನು ಅಂಟಂತ ಏನೂ ಅನಿಸೋದಿಲ್ಲ. ಇನ್ನೂ ಸಾಫ್ಟಾಗಿ ಕೂಡ ಬಂದಿರುತ್ತೆ. ಎಷ್ಟು ಚೆನ್ನಾಗಿ ಬಂದಿರುತ್ತೆ. ತುಪ್ಪ ಹಾಕಿರೋದ್ರಿಂದ ಇನ್ನೂ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನಿವಾಗ ಸೈಡ್ ಪೀಸಸ್ನೆಲ್ಲ ಹಾಗೆ ತೆಗೆದಿಡ್ತಾ ಇದ್ದೀನಿ, ಅದನ್ನು ಹಾಗೆ ತಿನ್ಕೋಬೋದು ಅಂತ. ಇವಾಗ ನೋಡಿ ಇಷ್ಟು ಸೈಜಲ್ಲಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ಎಷ್ಟು ಸಾಫ್ಟಾಗಿ ಕೂಡ ಬಂದಿದೆ ಅಂತ ನಾನು ಒಂದು ಕಟ್ ಮಾಡಿಬಿಟ್ಟು ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈಗ ಎಷ್ಟೊಂದು ಪೀಸಸ್ ಆಗಿದೆ ಅಲ್ವಾ? ಆರಾಮಾಗಿ ಮನೇಲಿ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಈಸಿ ಇದೆ. ಆದ್ರೂ ನಾವು ಹೊರಗೆ ಹೋಗಿ ತಿನ್ನೋದಕ್ಕಾಗಲ್ಲ ಅನ್ನೋರು ಮನೆಯಲ್ಲೇ ಕೂಡ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಅದರಲ್ಲಿ ಎಲ್ಲ ಫಂಕ್ಷನ್ಗಳಿಗೆ ಹಬ್ಬಗಳಿಗೆ ಅಂತೂ ಇದನ್ನು ಮಾಡೇ ಮಾಡ್ತೀವಿ, ತಂದೇ ತರ್ತೀವಿ ಅಲ್ವಾ ಫ್ರೆಂಡ್ಸ್? ತುಂಬ ಸಾಫ್ಟಾಗಿ ಕೂಡ ಬಂದಿದೆ. ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ. ನಾನು ಇದನ್ನು ಎಲ್ಲ ಕಟ್ ಮಾಡಿಬಿಟ್ಟು ಒಂದು ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ ಬನ್ನಿ ಇನ್ನೊಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ನಾನು ಕೈಯಲ್ಲಿ. ನೋಡಿ ಕಟ್ ಮಾಡ್ತಾಯಿದ್ರೆ ಎಷ್ಟು ಒಂಥರ ಸಾಫ್ಟಾಗಿದೆ ಫ್ರೆಂಡ್ಸ್. ಬಾಯಲ್ಲಿ ಇಟ್ಟರೆ ಮಾತ್ರ ಹೋಗ್ತಾ ಇದೆ ಫ್ರೆಂಡ್ಸ್. ತುಪ್ಪ ಹಾಕಿರೋದ್ರದ್ದಕ್ಕಂತೂ ಅದು ಫ್ಲೇವರು ತುಂಬಾ ಚೆನ್ನಾಗಿದೆ. ಮಾತ್ರ ಎಲ್ಲದೂ ಕೂಡ ಸಾಫ್ಟಾಗಿ ಬಂದಿದೆ. ನೀವು ಕೂಡ ಆರಾಮಾಗಿ ಮನೆಯಲ್ಲಿ ಮಾಡ್ಬೋದು ಫ್ರೆಂಡ್ಸ್. ಇದು ತುಂಬಾ ಈಸಿ ಇದೆ.
ಎಲ್ಲ ಫಂಕ್ಷನಲ್ಲಿ, ಹಬ್ಬಗಳಲ್ಲಿ ನಾವು ಸ್ವೀಟ್‌ನ ಹೊರಗಡೆಯಿಂದ ತರ್ತೀವಿ. ಆರಾಮಾಗಿ ಮನೆಯಲ್ಲೇ ಕೂಡ ಮಾಡ್ಕೊಂಡು ತಿನ್ಬೋದು. ನೋಡಿ ನಾನು ಇದನ್ನು ಈಚೆಗೆ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬಾ ಸಾಫ್ಟಾಗೂ ಬಂದಿತ್ತು, ತುಂಬಾ ರುಚಿಯಾಗಿ ಮಾತ್ರ ಇತ್ತು ಫ್ರೆಂಡ್ಸ್. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ನನಗೆ ಹೀಗೆ ಇರಬೇಕು ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ರೆಸಿಪಿ ಯಾವ್ದು ಮಾಡಬೇಕು ಅಂತ ನನಗೆ ಕಮೆಂಟಲ್ಲಿ ಹೇಳಿ, ನಾನು ಅದೇ ಥರ ರೆಸಿಪೀಸ್ನ ಹಾಕ್ತಾ ಇರ್ತೀನಿ. ಈಗ ನೆಕ್ಸ್ಟು ನಾನು ನಾನ್ ವೆಜ್ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಹಾಕೇ ಹಾಕ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಟಾಟಾ, ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.